ಮಾಡಿದೆ. ಅವ್ರಿಗೆ ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆ ದೊಡ್ಡ ಮಟ್ಟಕ್ಕೆ ಒಂದು ಪೋಸ್ಟ್ ಕೊಡಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಬಹುಶಃ ಇವತ್ತು MLA ಉಳಿಸಿದ್ದಾರೆ ಅಂತಂದರೆ ಬಹುಶಃ ಬಿ ಶಂಕರಗೌಡರು ಉಳಿಸಿದ್ದಾರೆ. ನನಗೂ ಗಡಪಲ್ಲವ್ರಿಗೂ ಆನಂದೊಡ್ಡಿಯವ್ರಿಗೂ ನಾವು ಇಷ್ಟು ಜನ ಕೂತ್ಕೊಂಡು ಸರ್ ಕೂತ್ಕೊಂಡು ನಾವು ಯಾರಿಗೂ ಹೇಳಿಲ್ಲ, ನೀವಿಬ್ಬರು ನಮಗೆ ಬೇಕು, ನೀವಿಬ್ಬರು ಡಿಸೈಡ್ ಮಾಡ್ಕೊಂಡಾಗ ಅವರು ಇಲ್ಲ ನನ್ನಿಂದ ಪಕ್ಷಕ್ಕೆ ಲಾಸ್ಟ್ ಇದು ನಮ್ಮಿಬ್ಬರು ಕಿತ್ತಾಡ್ತಿದ್ದಾಗ ಕೂಡ ನಾವು ಲಾಸ್ಟ್ ಇದಾಗಿದೆ, ಈ ಸರ್ ಆಗೋದು ಬೇಡ ಅಂದ್ಬಿಟ್ಟು ದೊಡ್ಡ ಮನಸ್ಸು ಮಾಡಿ ನಾನು ಇದು ಮಾಡಿದ್ದೆ. ಇವತ್ತು ಅವರು ಪ್ರೆಸ್ ಮೀಟ್ ಬಂದಿದ್ದಾರೆ. ಸೊ ಮುಂದಿನ ದಿವಸದಲ್ಲಿ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಪಕ್ಷ ಅವಕಾಶ ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದೆ ಸರ್, ಅವಾಗೇನು ಅವಕಾಶ ಇದೆ ಅವ್ರಿಗೆ? ಅಲ್ಲ, ಖಂಡಿತವಾಗ್ಲೂ ಅವಕಾಶ ಇದೆ, ಅದನ್ನು ನಾವು ಮುಕ್ತವಾಗಿ ರಾತ್ರಿ ಮಾತಾಡ್ಕೊಂಡಿದ್ದೀವಿ. ಅದನ್ನು ಖಂಡಿತವಾಗಿ ನಡೆಸ್ಕೊಡ್ತೀವಿ. ನಾನು ಒಂದು ಮಾತನ್ನ ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಓಡ್ಕಿಲ್ಲ, ಅದೊಂದು ಮಾತು ಸ್ಪಷ್ಟೀಕರಣ ನಿಮ್ಗೆ ಕೊಡಬಲ್ಲೆ. ಓಕೆನಾ? ಇನ್ನು JDS ಕೆಲವರು ನಾನು ಇದು ತುರ್ತು ಸಭೆ, ಯಾಕಂದ್ರೆ ನನಗೆ 25ನೇ ತಾರೀಕು ಇನ್ನಿಷ್ಟು ದಿವಸ 23 ದಿವಸ ಇದೆ. ಸೊ ಅದರಿಂದ ನಾನು ಬೇಗ ಅನೌನ್ಸ್ ಮಾಡೋಣ ಅಂದ್ಬಿಟ್ಟು ನನಗೆ ಮೈಸೂರು ಪದಕ್ಕಿತ್ತು, ನಾನು ಬಿಟ್ಟು ಬಂದು ನಾನು ಇವತ್ತು ಅನೌನ್ಸ್ ಮಾಡ್ಬಿಡ್ತೇನೆ. ಕೆಲಸ ಸ್ಟಾರ್ಟ್ ಆಗೋಲ್ಲ, ಬೇರೆ ಯಾವುದೂ ಹುಡುಕಿಲ್ಲ. ಇಟ್ಕೊಂಡು ಬೇರೆ ಪಕ್ಷಗಳಿಗೆ ಬೇರೆ ರೀತಿ ಮಾಡ್ತಿರೋ ಸರ್ ಈ ಥರ ಇಲ್ಲ, ನಾನು ಈ ಥರ ಇಲ್ಲೇ ಇದ್ಕೊಂಡು ಬೇರೆ ಪಕ್ಷಕ್ಕೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇದು ಎಲ್ಲಿದ್ರು ಡೇಂಜರೇ. ಬರೀ ನನ್ನ ಪಕ್ಷದಲ್ಲಿ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಇದ್ದಾರೆ, ಇದು ಕಾಮನ್. ಇಂಥವ್ರಿಗೆ ರಾಜಕೀಯ ಭವಿಷ್ಯ ಆಗಲಿ ಮುಂದಿನ ಭವಿಷ್ಯ ಇಲ್ಲ, ಮನೋಪನೆ ಭವಿಷ್ಯ ಇಲ್ಲ. ಯಾರೇ ಆಗಿರ್ಬೋದು ಸರ್, ಇಲ್ಲಿದ್ಕೊಂಡು ಬೇರೆಯವ್ರಿಗೆ ಮೆಸೇಜ್ ಕೊಡೋದು, ಇಲ್ಲಿದ್ಕೊಂಡು ಬೇರೆಯವ್ರಿಗೆ ಹೇಳೋದು, ಇದೇನಂತಾರೆ ಅವ್ರ ಸಿದ್ಧಾಂತಗಳನ್ನು, ಅವ್ರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಅದು ಯಾರೇ ಪಕ್ಷದಲ್ಲಾಗಿರ್ಲಿ ಬಿಡಿ, ಅದು ನಾವು ಮಾಡೋಕ್ಕೆ ಹೋಗ್ಬಾರ್ದು, ನಾನು ಮೊನ್ನೆ DC ಬ್ಯಾಂಕ್ ಎಲೆಕ್ಷನ್ ಹೇಳ್ತೀನಿ. ಸಾಕಷ್ಟು ವಿಚಾರಗಳು ಅಲ್ಲಿಂದ ಇನ್ಫಾರ್ಮೇಶನ್ ಕೊಡ್ತಾ ದೊಡ್ಡ ಲೀಡರ್ಗಳು ಇದು ಏನು ಉದ್ದೇಶಕ್ಕೋಸ್ಕರ ಮಾಡ್ತಾರಂತ ನೋಡೋದಿಲ್ಲ. ಯಾರನ್ನ ಅತಿಯಾಗಿ ನಂಬ್ತೀವಿ ಅವರಿಂದ ಇನ್ಫಾರ್ಮೇಶನ್ ಲೀಕ್ ಆಗುತ್ತೆ. ಏನು ಮಾಡೋದು? ಕ್ಷೇತ್ರದಲ್ಲಿ JDS ಚೆದರಿದೆ, ಇದನ್ನ ನಾವು ಎನ್ಕ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ವಂಚಾಗ್ತದೆ. ನಾನು ಎಲ್ಲಿ ಚೆದರಿದೆ ಅಂತ ತಾವು ತೋರಿಸ್ಬೇಕಲ್ಲ. ಅದನ್ನ ಅಲ್ಲ, ಈಗ ನಾನು ಹೇಳ್ತೀನಿ, ಆಕಾಂಕ್ಷಿ 9 ಇದ್ದಾಗ ಕ್ಯಾಂಡಿಡೇಟ್ ಒಬ್ಬರೇ ಆಗೋದು. ಆಕಾಂಕ್ಷಿ ತಪ್ಪಿಲ್ವಲ್ಲ, ಸಾಕಷ್ಟು ಜನ ಆಕಾಂಕ್ಷಿ ಇದ್ರಲ್ಲ, ಬಟ್ ಅಭ್ಯರ್ಥಿ ಒಬ್ಬರೇ ಅಲ್ಲ. ನಾವು ಒಳ್ಳೊಳ್ಳೆ ಜಗದೀಶ್ ಕೂತವ್ರೆ, BMC ಕೂತವ್ರೆ, ಎಂಟ್ರಾಮಾಗಿ ಕೂತವ್ರೆ, ನಾವೆಲ್ಲಿ ಚೆದರಿದ್ದೀವಿ? ನಾವು ಬೇರೆ ಪಕ್ಷದ ಥರ ಈ ಗುಂಪುಗಾರಿಕೆ ಮಾಡಿಕೊಂಡು ಇನ್ಫಾರ್ಮೇಶನ್ ಕೊಡೋದು ಈ ಕೆಲಸ ಯಾರು ಮಾಡಕ್ಕೆ ಹೋಗ್ತಾ ಇಲ್ವಲ್ಲ. ಈ ಬರುವ ಚುನಾವಣೆಗಳು ಒಟ್ಟಿಗೆ ನಾವು ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ನಾವು ಎದುರಿಸ್ತೀವಿ, ಗೆದ್ದೇ ಗೆಲ್ತೀವನ್ನ ಆತ್ಮವಿಶ್ವಾಸದಿಂದ ಹೊರಡ್ತಾ ಇದೀವಿ. ಇವತ್ತು ನಾವು ಗೆದ್ದೇ ಗೆಲ್ತೀವಿ, ಗೆದ್ದಾದ್ಮೇಲೆ ಮತ್ತೆ ಇದೇ ಮನೇಲಿ ಕೂತ್ಕೊಂಡು ತಪ್ಪಿಟ್ಕೊಳ್ತೀವಿ. ಈಗ ನಿಮ್ಮ ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಜೊತೆ ಇದ್ದವರು ಈಗ ಪಶ್ಚಿಮ ಭಾಗದಲ್ಲಿ ಕ್ಯಾಂಡಿಡೇಟು ಆಗಿದ್ದಾರೆ, ಅಭ್ಯರ್ಥಿನೂ ಆಗಿ ಪ್ರಚಾರ ನಡೆಸ್ತಾ ಇದ್ದಾರೆ. ಅದರಿಂದ ಅಕಸ್ಮಾತ್ ನಿಮಗೆ ಡ್ಯಾಮೇಜ್ ಆಗಿದೆ. ನಾನು ಮಾತಾಡ್ತೀನಿ, ಪೂರ್ವಕ್ಕೆ ಪ್ರಜಾಪ್ರಭುತ್ವದ ಆಸೆ ಆಕಾಂಕ್ಷೆಯನ್ನು ಮೊಟಕುಗೊಳಿಸಿ ಯಾವ ವ್ಯಕ್ತಿಗೂ ಅಧಿಕಾರ ಇಲ್ಲ, ಯಾರಿಗೂ ಅಧಿಕಾರ ಇಲ್ಲ, ಇನ್ಕ್ಲೂಡ್ ನನಗೂ ಅಧಿಕಾರ ಇಲ್ಲ. ಅವರು ಸ್ವತಂತ್ರವಾದಿಗಳು, ನನಗೆ ಬೆಂಬಲ ಕೊಟ್ಟಿದ್ರು, ನಾನು ಕೂಡ ರಿಕ್ವೆಸ್ಟ್ ಮಾಡಿದೆ ಬೇಡ ಅಂತ. ಇಲ್ಲ, ನನಗೆ ಇದು ಲಾಸ್ಟ್ ಅವಕಾಶ ಖಂಡಿತವಾಗ್ಲು ಅಂತ ಹೇಳಿದೆ. ಈಗ ನೀನು ಅದೇ ಮಾಡು ಇದೇ ಮಾಡು ಅಂತ ಹೇಳ್ಕೊಂಡು ನಮ್ಗೆ ಯಾವ್ದು ಅಧಿಕಾರ ಇಲ್ವಲ್ಲ. ನನಗೂ ನೋವಿದೆ ವಿಚಾರದಲ್ಲಿ, ಅಧಿಕಾರ ಇಲ್ವಲ್ಲ. ಗೊತ್ತೇ ನನಗೆ, ಒಬ್ಬ ಶಾಸಕರಿಗೆ ಬೆಂಬಲ ಕೊಡೋದು ಅದು ಧರ್ಮ, ಅದು ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಹಂಗನ್ಬಿಟ್ಟು ನಿಲ್ಕೊಂಬಂದು ಆರ್ಡರ್ ಹಾಕೊಂಡು ನಮ್ಗೇನು ಇದೆಯಾ? ಇಲ್ವಲ್ಲ. ಅವ್ರ ಇಷ್ಟ ಪ್ರತಿ ಏನು ಬೇಕೋ ಮಾಡ್ಬೋದು. ಹೈಕಮಾಂಡ್ ಕೂಡ ಡಿಸೈಡ್ ಆಗಿದೆ ಸರ್, ಹೈಕಮಾಂಡ್ ಡಿಸೈಡ್ ಆಗಿದೆ, ಲೀಡರ್ಸ್ ಎಲ್ಲ ಡಿಸೈಡ್ ಆಗಿದೆ. ಕೆಲವೇ ದಿವಸಗಳಲ್ಲಿ ನಿಮ್ಗೆ ಒಳ್ಳೆ ಒಂದು ಶುಭ ಸುದ್ದಿನ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ಅದು ಈ ಪ್ರೆಸ್ ಮೀಟಲ್ಲಿ ಬೇಡ, ವಿತಿನ್ 1 ವೀಕ್ 15 ಡೇಸಲ್ಲಿ ಆನಂದರೆಡ್ಡಿ ಅವ್ರಿಗೆ ಒಳ್ಳೆ ಜವಾಬ್ದಾರಿ ವಹಿಸಲಿಕ್ಕೆ ಪಕ್ಷ ನಿರ್ಧಾರ ಆಗಿದೆ ಸರ್. ಹೈಕಮಾಂಡ್ ಸೂಚನೆ ಮಾಡಿದೆ, ಅದು ತಕ್ಕಂಗೆ ಅವ್ರಿಗೆ ಸಿಗುತ್ತೆ. ಸದ್ಯಕ್ಕಂತೂ ಅವರ ಸಾರಥ್ಯದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತಾರೆ. ಅಲ್ಲ, ಈಗ ಫಸ್ಟು ಇಲ್ಲಿಂದ ಸ್ಟಾರ್ಟ್ ಆಗೋಣ. ಒಳ್ಳೆ ಅಧಿಕಾರ ವಹಿಸಲಿಕ್ಕಂತೂ ಪಕ್ಷ ಆಲ್ರೆಡಿ ನಿರ್ಧಾರ ಆಗಿದೆ. ನನಗೆ ಫೋನ್ ಮುಖಾಂತರ ಮಾತಾಡಿದ್ದಾರೆ. ಕೆಲವೇ ದಿವಸದಲ್ಲಿ ಕೂಡ ಒಳ್ಳೆ ಗುಡ್ ನ್ಯೂಸ್ ಕೊಡ್ತೀವಿ. ಮೇನ್ ಪಾತ್ರ ಈಗ ನೀನು ನಂಗೆ ಕೇಳ್ಬಿಟ್ರೆ ನಂಗೆ ಕಷ್ಟ ಆಗ್ತದೆ.
ಈ ಪ್ರಶ್ನೆಗೆ ತಗ್ಲಿಕ್ಕೆ ತಮಾಷೆ ನೋಡಿದಂಗೆ ಆಗ್ಬಿಡುತ್ತೆ ಕತೆ. ಅಲ್ಲ, ಈಗ ನಾವು ಮೊನ್ನೆ DCC ಬ್ಯಾಂಕ್ ಯಾರು ಮಾಡಿದ್ರು, ಈಗ ಎರಡು ತಂಡಲಾಗಿ ಮಾಡ್ತೀವಿ, 2 ಟೀಮ್ ಡಿವೈಡ್ ಮಾಡ್ತೀವಿ ಸರ್. 2 ಟೀಮ್ ಡಿವೈಡ್ ಮಾಡಿ ಉಸ್ತುವಾರಿ ಮಾಡಿ 10 ಜನ ಉಸ್ತುವಾರಿ ಮಾಡಿ ಅವರು 24 ಕೆಲಸ ಮಾಡ್ತಾರೆ ಮಾಡ್ತಾರೆ. ಪಕ್ಷದಲ್ಲಿ ಎಲ್ಲ ಮುಖಂಡರು ಸೇರುತ್ತೆ, ಒಬ್ಬರೇ ಮಾಡ್ತಾರೆ ಎಲೆಕ್ಷನ್ ಮಾಡುತ್ತೆ. ನೀವು ಯಾರೋ ಉಸ್ತುವಾರಿ ಕೇಳ್ಬಿಟ್ಟು వాళ్ళ ಪಕ್ಕದ ಅವ್ರು ವಾರ ಸಸ್ಕೂಲ್ ಮಾಕೆ ಪಕ್ಕ ಅಂದ್ರೆ ಈ ಕೆಲಸ ಬೇಡ, ನಾವೆಲ್ಲ ಸೇರಿ ಮಾಡ್ತೀವಿ, ನಾವೆಲ್ಲ ಸೇರಿ ಗೆಲ್ತೀವಿ. ಇದರಲ್ಲಿ ಬಿಜೆಪಿ ಮೈತ್ರಿ ಹಾಂ ಖಂಡಿತವಾಗ್ಲೂ ಬಿಜೆಪಿ ಇದರಲ್ಲಿ ಚುನಾವಣೆ ಬಿಜೆಪಿ ನಾಯಕರು ಮೈತ್ರಿ ಅಂತ ರಾಜ್ಯದಲ್ಲಿ ಹೆಂಗೆ ನೀವು ಬ್ಯಾಲೆನ್ಸ್ ಮಾಡ್ತಾರೆ? ನಿಮಗೆ ಗೊತ್ತಿದೆ, ಮುನ್ಸಿಪಾಲ್ಟಿಗೆ ಖಂಡಿತವಾಗ್ಲೂ ಅವ್ರನ್ನ ಬಿಟ್ಕೊಡ್ತಾ ಇದ್ದೀನಿ, ಕೆಲವು ಸೀಟ್ ಬಿಟ್ಕೊಡ್ತಾ ಇದ್ದೀನಿ, ನಮ್ಮ BJP ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ. ಈ ವಿಚಾರದಲ್ಲಿ ಅವ್ರು ಯಾವ್ದು ಪಾತ್ರ ಇಲ್ಲ ಅಂತ ಚೆನ್ನಾಗಿ ಗೊತ್ತಿದೆ. ಅವರೇ ನಾನು ಹೇಳಿದ್ದಾರೆ, ಗೊಂದಲ ಇದ್ದ ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಅವರು ಒಂದು ಅವ್ರು ಹೇಳಿದ್ರು ಬರ್ತಾರೆ, ಅವರು ಬಂದು ಮಾತಾಡ್ತಾರೆ. ಮತ್ತೆ ಇಲ್ಲಿ ಕೊಚ್ಚಿಮಲ್ಲಿ ಮಹಿಳಾ ಅಭ್ಯರ್ಥಿ ಒಂದು ಅವಕಾಶ ಇದೆ ಸರ್. ತಾಲೂಕಿಂದ ಯಾರು ಅಭ್ಯರ್ಥಿ ಇಲ್ಲ? ಯಾರು ಮಹಿಳಾ ಅಭ್ಯರ್ಥಿಗೆ ಅವಕಾಶ ಇದೆ. ನಮ್ಮ ತಾಲೂಕಿಂದ ಯಾರು ಅಭ್ಯರ್ಥಿ ಇದ್ದಾರೆ? ಅಭ್ಯರ್ಥಿ ಇದ್ದಾರೆ, ಅಭ್ಯರ್ಥಿ ನಮ್ಮಲ್ಲಿ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾರೆ, ಅಭ್ಯರ್ಥಿ ಇದ್ದಾರೆ.